ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಬಡಿಯೋ ಬೆನ್ನಲಿ ಶ್ರೀನಿವಾಸ, ಬಡಿಯೋ ಬೆನ್ನಲಿ ಶ್ರೀನಿವಾಸ, ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ, ನಾ ಬಡವ ಕಾಣೆಲೋ ಶ್ರೀನಿವಾಸ, ನಿನ್ನೊಡಲ ಹೊಕ್ಕೆನೋ ಶ್ರೀನಿವಾಸ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಪಂಜು ಪಿಡಿವೆನೋ ಶ್ರೀನಿವಾಸ, ಪಂಜು ಪಿಡಿವೆನೋ ಶ್ರೀನಿವಾಸ, ನಿನ್ನೆಂಜಲ ಬಳದುಂಬೆ ಶ್ರೀನಿವಾಸ, ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ, ಕಾಳಂಜಿಯ ಪಿಡಿವೆ ಶ್ರೀನಿವಾಸ. ಸತ್ತಿಗೆ ಚಾಮರ ಶ್ರೀನಿವಾಸ, ಸತ್ತಿಗೆ ಚಾಮರ ಶ್ರೀನಿವಾಸ, ನಾನೆತ್ತಿನಲಿವೆನೋ ಶ್ರೀನಿವಾಸ, ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ, ನಾ ಹೊತ್ತು ಕುಣಿವೆನೋ ಶ್ರೀನಿವಾಸ. ಹೇಳಿದಂತಾಲಿಹೆ ಶ್ರೀನಿವಾಸ, ಹೇಳಿದಂತಾಲಿಹೆ ಶ್ರೀನಿವಾಸ, ನಿನ್ನಾಳಿಗಾಳಗಿಹೆ ಶ್ರೀನಿವಾಸ, ಅವರೂಳಿಗವ ಮಳ್ಪೆ ಶ್ರೀನಿವಾಸ, ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ. ನಿನ್ನ ನಾಮ ನಿನ್ನವ ನಿನ್ನವ ಶ್ರೀನಿವಾಸ, ನಿನ್ನವ ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನು ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ. ಬೆಳಗ್ಗೆನೆ ಮುಂಜಾನೆ ಒಂದು ದೇವರ ನಾಮ ಕಿವಿಗೆ ಬಿದ್ರೆ ಇಡೀ ದಿವಸ ನಮ್ಮದು ಏನೋ ಒಂದು ಖುಷಿಯೊಳಗಿರ್ತೀವಿ ಅಂತ ತಿಳ್ಕೊಂಡು ಒಂದು ದೇವರ ನಾಮದ ಜೊತೆಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಮತ್ತು ಇನ್ನೂ ಒಂದು ವೆಂಕಟರಮಣ ದೇವರದ್ದು ನಾವು ಏನೇ ಬೇಡ್ಕೋಬೇಕಾದ್ರೂ ಪಾದ ನೋಡಿ ಬೇಡ್ಕೋಬೇಕು ಅಂತ ನಾನು ಯಾರೋ ಹೇಳಿದ್ದು ಕೇಳ್ಕೊಂಡಿದ್ದೆ. ಹಾಗಾಗಿ ನಿಮಗೂ ಕೂಡ ಆ ವಿಷಯವನ್ನು ಹೇಳಿದೆ. ಹೆಚ್ಚಾಗಿ ಎಲ್ಲರೂ ನಾವು ನಮಸ್ಕಾರ ಮಾಡಬೇಕಾದ್ರೆ ದೇವರ ಮುಖವನ್ನೇ ನೋಡಿ ನಮಸ್ಕಾರ ಮಾಡಿ ಬೇಡ್ಕೋತೀವಿ. ಆದರೆ ವೆಂಕಟರಮಣ ದೇವರಿಗೆ ಮಾತ್ರ ಪಾದ ನೋಡಿನೇ ಬೇಡ್ಕೋಬೇಕಂತದ ನೋಡ್ರಿ. ಇವತ್ತಿನ ಏಕಾದಶಿ, ನಿನ್ನೆ ಏಕಾದಶಿ ರಂಗೋಲಿ ಮತ್ತು ಇವತ್ತಿನ ದ್ವಾದಶಿ ಅಡುಗೆ ಏನಾಗ್ಯದ ನೋಡಾಕಂತ್ರಿ. ಏನು ಸ್ಪೆಷಲ್ ಅದಂತ ಹೇಳಿ ಭಾಳ ಸಿಂಪಲ್ ಅದ ಅಡುಗೆ, ಭಾಳ ಲಘುನೆ ಮುಗ್ದದ್ರಿ. ಹಾಗಾಗಿ ವಿಡಿಯೋನು ಲಘುನೆ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಆ್ಯಕ್ಚುಲಿ ನಿನ್ನೆನೇ ಇದು ರಂಗೋಲಿ ವಿಡಿಯೋ ಹಾಕಬೇಕಾಗಿತ್ತು ನಾನು ಏಕಾದಶಿದು. ಅಷ್ಟರೊಳಗೆ ನಾನೆಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇಟ್ಬಿಟ್ಟಿದ್ದೀರಿ. ಹಾಗಾಗಿ ನಿನ್ನೆ ಏನು ಒಂಚೂರು ಸ್ಪೆಷಲ್ ಅಂಥೇಳಿ ನಿನ್ನೆದೆಲ್ಲ ನಾನು ಮಾರ್ಕೆಟಿಗೆ ಹೋಗಿದ್ದು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ನೋಡ್ರಿ. ಮತ್ತು ಈಗೇನದ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ, ಮುಂಜಾನೆಯ ರಂಗೋಲಿ ಮತ್ತು ಅದರ ಜೊತೆಗೆ ಮುಂಜಾನೆಯ ಮಾತು ಬೇಕೇ ಬೇಕು ಎಲ್ರಿಗೂ. ಇದು ಭಾಳ ಚಂದ ಅದ, ಎಷ್ಟು ಅರ್ಥಪೂರ್ಣ ಅದ ಹೇಳ್ತೀನಿ ರೀ. ಭಾಳ ಅಂದ್ರೆ ಭಾಳ ಅರ್ಥಪೂರ್ಣ ಅದ. ಇವು ಎಲ್ಲರೂ ಓದಿರ್ತೀರಿ, ಬರೀ ನಾವು ಬಾಯಿಂದ ಹೇಳೋದಲ್ಲ, ನಮ್ಮ ಜೀವನದಲ್ಲಿಯೂ ಇವನ್ನ ಅಳವಡಿಸ್ಕೋಬೇಕು. ಅದು ಅಲ್ಲದೆ ಎಷ್ಟೋ ನಮಗೆ ಇವೆಲ್ಲ ಆಗಿ ಹೋಗಿರ್ತಾವೆ. ಅವಾಗಿಂತಾವು ಕೇಳಿದ ಕೂಡಲೇ ಹೌದಲ್ಲ ಎಷ್ಟು ಕರೆಕ್ಟ್ ಅದ ಅಂತ ಹೇಳ್ತೀವಿ, ಹೌದಿಲ್ರಿ? ಇಲ್ಲಿ ನೋಡ್ರಿ ಇದು ಎಷ್ಟು ಚಂದದ. ಮೊದಲೆಲ್ಲ ಮೋಸ ಮಾಡದೆ ಬದುಕಬೇಕೆಂಬ ಮನಸ್ಥಿತಿ ಇತ್ತು. ಮೊದಲೆಲ್ಲ ಮೋಸ ಮಾಡದೆ ಬದುಕಬೇಕೆಂಬ ಮನಸ್ಥಿತಿ ಇತ್ತು. ಈಗೆಲ್ಲ
ಮೋಸ ಹೋಗದೆ ಬದುಕಬೇಕೆಂಬ ಪರಿಸ್ಥಿತಿ ಬಂದಿದೆ. ನೋಡ್ರಿ ಎಷ್ಟು ವಿಚಿತ್ರ. ಮೋಸ ಒಂದು ಹೋಗಲಿಲ್ಲ ಅಂದ್ರೆ ಸಾಕು, ಮೋಸ ಮಾಡೋದು ಬಿಡ್ರಿ, ಯಾಕಂದರೆ ಎಲ್ಲರೂ ಮೋಸಗಾರರಲ್ಲ. ಮೋಸ ಹೋಗಲಿಲ್ಲ ಅಂದ್ರೆ ಸಾಕಪ್ಪ ನಾನೇ ಬಚಾವಾದೆ ಅನ್ನುವಂಥ ಪರಿಸ್ಥಿತಿ ಈಗ ಬಂದದ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಮೊದಲೆಲ್ಲ ಮೋಸ ಮಾಡದೆ ಬದುಕಬೇಕೆಂಬ ಮನಸ್ಥಿತಿ ಇತ್ತು, ಈಗೆಲ್ಲ ಮೋಸ ಹೋಗದೆ ಬದುಕಬೇಕೆಂಬ ಪರಿಸ್ಥಿತಿ ಬಂದಿದೆ. ಭಾಳ ಅಂದ್ರೆ ಭಾಳ ಕರೆಕ್ಟ್ ಅದ. ಈ ಕಲಿಯುಗದೊಳಗೆ ಇನ್ನೂ ಏನೇನು ಚೇಂಜಸ್ ಆಗ್ತದೆ ನೋಡ್ತಾ ನೋಡ್ತಾ ಹೋಗೋಣಂತ್ರಿ. ನೋಡ್ರಿ ಇವತ್ತಿನ ಪೆಟಲ್ಸ್ ರಂಗೋಲಿ, ಪಕಳಿ ರಂಗೋಲಿ ಬಹಳ ಶ್ರೇಷ್ಠವಾದದ್ದು. ಪದ್ಮ ದಳಗಳು ಅಂತ ಹೇಳ್ತೀವಿ. ಪೆಟಲ್ಸ್ ಎಷ್ಟು ದಳಗಳು ಇರ್ತಾವೋ ಅಷ್ಟು ರಂಗೋಲಿ ಶ್ರೇಷ್ಠವಾದದ್ದು. ಅದಕ್ಕೆ ಪದ್ಮ ಮತ್ತು ದಳಗಳು ಇದ್ದ ರಂಗೋಲಿ ಮನೆ ಮುಂದೆ ಭಾಳ ಪಾಸಿಟಿವ್ನೆಸ್ಸನ್ನು ಸ್ಪ್ರೆಡ್ ಮಾಡ್ತವೆ. ಆ ರಂಗೋಲಿ ಮಹತ್ವನೇ ಭಾಳ ಅಂದ್ರೆ ಭಾಳ ಅದ ರೀ. ಅದಕ್ಕೆ ನಾ ದಿನನಿತ್ಯ ಹೇಳ್ತೀನಿ, ರಂಗೋಲಿ ಒಂದು ದೇವರು, ಒಂದು ಆರೋಗ್ಯ, ಒಂದು ವಾಕಿಂಗು, ಇವುಗಳ ಬಗ್ಗೆ ನಾವು ಎಷ್ಟು ಮಾತಾಡ್ಲಿಕ್ಕತ್ರೂ ಮುಗಿಯಂಗೆ ಇಲ್ರಿ, ಅಷ್ಟು ವಿಷಯ ಸಂಗ್ರಹಣೆ ಇರ್ತದೆ. ಮತ್ತು ಅಡುಗೆ ಒಳಗಂತೂ ಒಂದೊಂದು ಪಲ್ಯ ಎಕ್ಸಾಂಪಲ್ ನಾವು ಏನರ ತೊಗೊಂಡ್ರೂ ಸತ್ಯಕ್ಕೆ ಒಂದೊಂದು ಪಲ್ಯದ್ದು ಯಾವ ಪಲ್ಯ ತಿಂದರೆ ಏನಾಗ್ತದೆ, ಎಷ್ಟು ನಮ್ಗೆ ಬೆನಿಫಿಟ್ಸ್ ಅದ ಎಲ್ಲನೂ ಗೊತ್ತಾಗ್ತದೆ. ಆದಷ್ಟು ಮನೆ ಒಳಗೆ ಇನ್ನು ಹಂಗೇನ್ರ ಜಾಗಿತ್ತು ಅಂತಂದ್ರೆ ಮನೆ ಒಳಗೆ ಪಲ್ಯ ಬೆಳೀರಿ. ಅದನ್ನು ಕೂಡ ನಾನು ಕೂಡ ಸ್ಟಾರ್ಟ್ ಮಾಡ್ಬೇಕಂದೀನಿ. ನಾ ಏನರ ಸ್ಟಾರ್ಟ್ ಮಾಡಿದೆ ಅಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಷ್ಟೋ ಜನರು ಬೆಳೀತಾರೆ. ನಿನ್ನೆ ಎಲ್ಲ ಕಮೆಂಟ್ ಹಾಕಿದ್ರಿ, ಅದು ಎಲ್ಲ ಕಸ ಒಂದು ಕಡೆ ಇದು ಮಾಡಿ, ಅದಕ್ಕೆಲ್ಲ ಭಾಳ ಟೈಮ್ ತೊಗೋತದ್ರಿ ಒಂದು. ಆಮೇಲೆ ಗಿಡಗಳು ಅವೆಲ್ಲ ಹಾಕ್ಬೇಕು ನಾವು. ಅದೊಂದಿಷ್ಟು ನೋಡೋಣ ಮುಂದೆ. ನೀವು ಹೇಳಿದ್ದನ್ನು ಸಜೆಸ್ಟ್ ಮಾಡಿದ್ದು ನಾನು ತೊಗೋತೀನಿ, ನಿಮ್ಮ ಸಜೆಷನನ್ನು. ಯಾಕಂದ್ರೆ ಅದಕ್ಕಾಗಿ ಟೈಮ್ ಇಡ್ಲಿಕ್ಕೆ ನಮ್ಗೆ ಒಟ್ಟ ಇರಂಗೆ ಇಲ್ರಿ. ನೋಡಿದ್ರಲ್ಲ ನಿನ್ನೆ ಕಸ ಎಷ್ಟಿತ್ತು. ದಿನನಿತ್ಯ ಅಷ್ಟು ಕ್ಲೀನಾಗಿ ನಮ್ಗೆ ಹುಡುಗ್ಲಿಕ್ಕೆ ಆಗಂಗಿಲ್ಲ. ಅದೇ ಸಂಡೇಕ್ಕೊಮ್ಮೆ ಆಗ್ತದೆ. ಸಂಡೇಕ್ಕೊಮ್ಮೆನೇ ನೀವು ಹೇಳಿದ್ದನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಭಾಳ ಒಳ್ಳೆ ಸಜೆಷನ್ನ ಕೊಟ್ಟಿರಿ. ಯಾಕಂದ್ರೆ ಪ್ಯೂರ್ ಗೊಬ್ಬರ ಅಂತ ಹೇಳ್ತೀವಲ್ಲ, ಸಾವಯವ ಗೊಬ್ಬರ ಮನೆ ಒಳಗೆ ರೆಡಿ ಆಗ್ತದೆ. ಅಂಥದ್ದು ಕೆಮಿಕಲ್ ಹಾಕಿದ್ದು ಕೆಮಿಕಲ್ ಇದ್ದದ್ದು ತಂದು ರಾಸಾಯನಿಕ ಗೊಬ್ಬರವನ್ನು ಹಾಕಿ ನಾವೆಲ್ಲ ಎಷ್ಟೋ ರೋಗಗಳಿಗೆ ಅದರಿಂದ ಬರ್ಲಿಕ್ಕತ್ತಾವ. ಜನರು ಕೂಡ ಎಚ್ಚೆತ್ತುಕೊಳ್ಳಿಕ್ಕತ್ತಾರ. ಆದಷ್ಟು ಮನೆ ಒಳಗೆ ಇನ್ನು ದೊಡ್ಡ ಜಾಗ ಇತ್ತಂದ್ರೆ ಮನೆ ಸಣ್ಣದು ಕಟ್ಟಿ ನಮ್ಗೆ ಅನುಕೂಲ ಮಾಡಿಕೊಂಡು ದಿನನಿತ್ಯದ ಪಲ್ಯ ಎಲ್ಲ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ. ನೋಡ್ರಿ ಇವನು ಕೂಡ ತೊಳೆದಿಟ್ಟಿನಿ, ಚಟ್ನಿ ಮಾಡಿದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋ ಮಾತ್ರ ದ್ವಾದಶಿ ವಿಡಿಯೋನೇ ಬರ್ತದ್ರಿ. ಎಲ್ಲ ಮಿಕ್ಸ್ ಮಸಾಲ ಆಗಬಾರ್ದು ಅಂತ ತಿಳ್ಕೊಂಡು ನಾನೇ ಅದನ್ನು ಅಪ್ಲೋಡ್ ಮಾಡಿಲ್ಲ ನೋಡ್ರಿ. ಈಗ ಎಲ್ಲ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡೋ ಮುಂಚೆ ಒಂದಿಷ್ಟು ನಾನು ಶೇಂಗಾ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿ ಪೇಸ್ಟ್ ಮಾಡಿದೆ. ಅದರೊಳಗೆ ಮೊಸರು ಹಾಕಿ ಮಜ್ಜಿಗೆ ಕಟ್ಟದು ಬಿಟ್ಟೆ ರೀ. ಮತ್ತು ಕೈಯಿಂದ ಕಟ್ಟೋದು ಕೂತ್ರೆ ಭಾಳ ಹೊತ್ತಾಗ್ತದೆ. ಒಂದಿಷ್ಟು ಮೊಸರು, ಅದರೊಳಗೆ ಕಡಲೆ ಹಿಟ್ಟು ಹಾಕಿ ಮಜ್ಜಿಗೆ ರೆಡಿಯಾಗಿ ಕೂತೀವಿ ಅಂದ್ರೆ ನಿಮಗೆ ಗುರ್ತೇ ಆಗಿಬಿಟ್ಟಿರ್ತದೆ ಮಜ್ಜಿಗೆ ಸಾರು ಇಳಿಲಿಕ್ಕತ್ತದಂತೇಳಿ. ಬೆಂಡೆಕಾಯಿ ಈಗ ಮೊದಲು ಬೆಂಡೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಾಗ್ಯದ. ಒಂದು ಕಡೆ ನವಣಕ್ಕಿ ಅನ್ನಕ್ಕೆ ಇಡ್ಲಿಕ್ಕತ್ತೀನಿ, ಇನ್ನೊಂದು ಕಡೆ ಪಾಯಸ ಮಾಡ್ಲಿಕ್ಕೆ ಇಡ್ಲಿಕ್ಕತ್ತೀನಿ ರೀ. ಮೊನ್ನೆ ನಾನು ಬಟವಿ ಪಾಯಸ ಏನು ಮಾಡಿದ್ನಿಲ್ರಿ, ದಪ್ಪ ರವ. ಈಗ ನೋಡ್ರಿ ಒಂದು 2-3 ಮುಷ್ಟಿ ದಪ್ಪ ರವ, ಒಂದು 2 ಮುಷ್ಟಿಯಷ್ಟು ಗೋಧಿ ಹಿಟ್ಟು, ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕಿ, ಖರೆ ನಾನು ಭಾಳ ಸರಿ ಸಣ್ಣ ರವೆ ಹಾಕಿ ಬಟವಿ ಪಾಯಸ ಮಾಡಿದ್ದೆ. ಅದು ಟೇಸ್ಟ್ ಆಗ್ತದೆ ಇಲ್ಲ ಅನ್ನಂಗಿಲ್ಲ. ಬಟ್ ದಪ್ಪ ರವೆ ಹಾಕಿ ಮಾಡಿದ್ದು ಬಟ್ವಿ ಪಾಯಸನೇ ಆಗ್ತದೆ ರೀ. ನಿಮ್ಮ ಮುಂದೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಮ್ಮ ಮನೆ ಒಳಗೆ ಎಲ್ರಿಗೂ ಭಾಳ ಇಷ್ಟ ಆಗಿದೆ. ಮೊನ್ನೆ ಮಾಡಿದ್ದಂತೂ ಅವ್ರಿಗೆಲ್ರಿಗೂ ಸೇರಿ ಇವತ್ತು ಪಾಯಸ ಯಾವ್ದು ಮಾಡಲಿ ಅಂದಾಗ ಬಟ್ವಿ ಪಾಯಸನೇ ಮಾಡಂತ ಹೇಳಿದರು. ಹೀಗಾಗಿ ಅದೇ ಪಾಯಸ ಮಾಡೀನಿ ನೋಡ್ರಿ. ಈಗೇನದ ಬೆಂಡೆಕಾಯಿ ಚೆಂದಾಗಿ ಸಣ್ಣಾಗಿ ಹೆಚ್ಚಿ ತಕ್ಕೊಳಿಗತ್ತೀನಿ ಮತ್ತು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೀನಿ. ಆ ಬುಟ್ಟಿ ಒಳಗೆ ಬೆಂಡೆಕಾಯಿ ಹಾಕಿ ಬರೀ ಫ್ರೈ ಮಾಡ್ತೀನಿ. ಏನೂ ಎಣ್ಣೆ ಅದು ಏನೂ ಹಾಕಂಗಿಲ್ಲ ರೀ, ಹಂಗೆ ಬರೀ ಫ್ರೈ ಮಾಡ್ತೀನಿ ಅಷ್ಟು ಹೆಚ್ಚಿ. ಆಮೇಲೆ ಸೌತೆಕಾಯಿ ರಸಪಲ್ಯ ಮಾಡ್ಲಿಕತ್ತೀನಿ. ಭಾಳ ಸಿಂಪಲ್ ಆದ ಅಡುಗೆ. ಆದ್ರೆ ನಿನ್ನೆ ಏಕಾದಶಿ ಮಾಡಿದ್ರಿಂದ ಇವತ್ತು ರೀ ಏನು ಅಡುಗೆ ಮಾಡಿದರೂ ರುಚಿನೇ ಹತ್ತಿ ಬಿಡ್ತದೆ ನೋಡ್ರಿ, ಅಷ್ಟು ಟೇಸ್ಟಾಗಿ ಹತ್ತದ. ಅದಕ್ಕೆ ಎಲ್ಲರೂ ಲಘುನೇ ಇವತ್ತು ಮಾತ್ರ ಭಾಳ ಲಘು ಆಗ್ಯದ್ರಿ. ಅಂದರೆ ಐಟಮ್ಸ್ ಭಾಳ ಇಲ್ಲಲ್ಲ, ದ್ವಾದಶಿ ಐಟಮ್ಸ್ ಏನು ಭಾಳ ಇಲ್ಲ ನೋಡ್ರಿ. ಬಟ್ವಿ ಪಾಯಸ ರೆಡಿ ಆಗ್ಲಿಕ್ಕತ್ತೀವಿ. ಮೊದಲು ನಾನು ನೀರು ಹಾಕಿ ಕುದಿಸಿದೆ ರೀ. ದಪ್ಪ ರವೆ ಇರೋದ್ರಿಂದ
ಮತ್ತು ಹಾಲು ಭಾಳಷ್ಟು ಬೇಕಾಗ್ತದೆ. ಹಾಲೊಳಗೆ ಕುದಿಸಿದ್ರು ಮಸ್ತ್ ಆಗ್ತದೆ. ಆಮೇಲೆ ಮೊದಲು ನೀರು ಹಾಕಿ ಕುದಿಸಿ ಆಮೇಲೆ ಹಾಲು ಹಾಕಿದೆ. ಅರ್ಧ ಲೀಟ್ರಷ್ಟು ಹಾಲು ಹಾಕಿ ಮತ್ತೊಂದು 5-10 ನಿಮಿಷ ಕುದಿಸ್ತೀನಿ ಸಣ್ಣ ಒಲೆ ಮೇಲೆ. ಮತ್ತು ಇನ್ನೊಂದು ಏನು ಮಾಡ್ಲಿಕತ್ತೀನಿ, ಮೊನ್ನೆ ಮಾವಿನಕಾಯಿ ತಂದಿದ್ದೀವಿ ರೀ, ಅದು ಹಣ್ಣಾಗ್ಯದ. ಅದಕ್ಕೆ ಇದು ಕಾಯಿ ಇದ್ರೆ ಚಲೋ ಆಗ್ತಿತ್ತು, ಹಣ್ಣೇ ಆಗಿಬಿಟ್ಟದಲ್ಲ ಅಂತಂದೆ. ಆಮೇಲೆ ನನ್ನ ಮಗಳಂದ್ಲು, ಅಮ್ಮ ಹಣ್ಣು ಇದ್ದದ್ದು ಮಾಡಿ ಭಾಳ ಟೇಸ್ಟ್ ಆಗ್ತದೆ ನೋಡು ಅಂಥೇಳಿ. ಹಾಗಾಗಿ ಏನು ಮಾಡ್ಲಿಕತ್ತೀನಿ ಅಂತೀರೇನು ರೀ, ಬಿಸಿ ಉಪ್ಪಿನಕಾಯಿ ಮಾಡ್ಲಿಕತ್ತೀನಿ ನೋಡ್ರಿ. ಬರೇ ಒಂದು ಮಾವಿನಕಾಯಿ ಯೂಸ್ ಮಾಡಿ, ಅದನ್ನು ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಭಾಳ ಸಿಂಪಲ್ ಅದ ರೆಸಿಪಿ ಅದ, ಮಾಡಿರಿ ನೀವು ಕೂಡ. ಉಪ್ಪಿನಕಾಯಿ ತಿನ್ನಬೇಕು ಅನಿಸಿದಾಗ ಪಟಕ್ಕನೆ ಈಗ ಸೀಸನ್ ಅದ, ಹೆಂಗೂ ಬಿಸಿ ಉಪ್ಪಿನಕಾಯಿ ಮಾಡಿಕೊಂಡು ತಿಂದ್ಬಿಡೋದು ಅಡುಗೆ ಒಳಗೆ. ಈಗ ಸಣ್ಣಾಗಿ ಮಾವಿನಕಾಯಿ ಹೆಚ್ಕೊಂಡು ಒಗ್ಗರಣೆ ಹಾಕ್ತೀನಿ ರೀ. ಸಾಸಿವೆ ಎಣ್ಣೆ ಒಗ್ಗರಣೆ ಹಾಕಿದ್ರೂ ನಡೀತದೆ. ನಾ ಮಾತ್ರ ಸಾಸಿವೆ ಎಣ್ಣೆ ಏನು ಹಾಕಿಲ್ಲ, ಒಳ್ಳೆ ಎಣ್ಣೆನೇ ಹಾಕಿನಿ. ಮತ್ತು ಎವ್ರಿ ಟೈಮ್ ಇದೊಂದು ಕ್ವಶನ್ ಬರ್ಲಿಕ್ಕತ್ತದ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅಂತ ಹೇಳಿ. ನಾವು ಒಳ್ಳೆ ಎಣ್ಣೆ ಅಂದ್ರೆ ಸೂರ್ಯಪಾನ ಎಣ್ಣೆ, ಶೇಂಗಾ ಎಣ್ಣೆ. ಒಮ್ಮೆ ಸೂರ್ಯಪಾನ ಎಣ್ಣೆ ತೊಗೊಂಬಂದಿವಿ ಅಂದರೆ ಇನ್ನೊಂದು ಸರಿ ಶೇಂಗಾ ಎಣ್ಣೆ ತೊಗೊಂಬರ್ತೀವಿ. ಜಾಸ್ತಿ ವನಾಯು ಅವ್ರದ್ದೇ ತಂದಿರ್ತೀವಿ, ಯಾಕಂದ್ರೆ ನಮಗದು ಚಲೋ ಅನಿಸದ. ತೋರಿಸಿನಿ ನಾನು ಹಿಂದಿನ ವಿಡಿಯೋಸ್ದೊಳಗೆಲ್ಲ, ಅದನ್ನು ತರೋ ಮುಂದೆ ನಿಮಗೆ ತೋರಿಸ್ತೀನಿ, ಇನ್ನೊಂದು ಸರಿ ವಿಡಿಯೋ ಮಾಡ್ತೀನಿ. ಆದಷ್ಟು ಆರ್ಗ್ಯಾನಿಕಾಗಿ ಯೂಸ್ ಮಾಡ್ತೀವಿ ನಾವು. ಮಿಲ್ಲೊಳಗೆಲ್ಲ ತೆಗೆದದ್ದು ಗಾಣದೊಳಗೆ ಕೋಲ್ಡ್ ಪ್ರೆಸ್ಡ್ ಇರ್ತದಲ್ರಿ, ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ನೀವು ಕೂಡ ಆದಷ್ಟು ಸಿಕ್ಕರೆ ಚಲೋ, ಗಾಣಕ್ಕೆ ಹೋಗಿ ತಗೊಂಬರೋದಂತೂ ಇನ್ನೂ ಚಲೋ. ಹೈರಾಣ ಆದ್ರಾಗಲಿ ಒಮ್ಮೆ ತಿಂಗಳಿಗೆ ಒಂದು ಸಾರಿ ಹೋಗಿ 5 kg 10 kg ಹಾಕ್ಸ್ಕೊಂಡು ಬಂದುಬಿಡೋದ್ರಿ. ಈಗ ನೋಡ್ರಿ ಎಲ್ಲ ಚೆಂದಾಗಿ ಫ್ರೈ ಮಾಡಿಕೊಂಡೆ. ಬೆಂಡೆಕಾಯಿ ಒಂದು ಬುಟ್ಟಿಗೆ ಒಗ್ಗರಣೆ ಹಾಕ್ತೀನಿ. ಇನ್ನು ಕಬ್ಬಿಣ ಬುಟ್ಟಿ ಒಳಗೆ ಫ್ರೈ ಮಾಡಿ ತಕ್ಕೊಂಡೆ. ಈಗ 2 ಒಗ್ಗರಣೆ ಒಮ್ಮೆ ಇಳಿಲಿಕತ್ತಾವ. ಒಂದು ಪಳದೆ ಅಂತಂದ್ರೆ ಗೊತ್ತೇ ಆಗ್ಬಿಡ್ತದೆ, ನಮ್ಮ ಸೈಡೆಲ್ಲ ನಾವು ಪಳದಿನೇ ಅಂತೀವಿ ರೀ. ಮಜ್ಜಿಗೆ ಸಾರು ಅಂತ ಕರಿತೀರಿ ನೀವು. ಒಂದು ಕಡೆ ಬಿಸಿ ಉಪ್ಪಿನಕಾಯಿ ಒಗ್ಗರಣೆ, 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಂದು ಕಡೆ ಆಲ್ರೆಡಿ ನಾನು ಎಣ್ಣೆ ಇರಲಾರ್ದೆ ಫ್ರೈ ಮಾಡ್ಕೊಂಡಂಥ ಬೆಂಡೆಕಾಯಿ ಹಾಕಿದೆ. ಇನ್ನೊಂದು ಕಡೆ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ರಿ, ಸ್ವಲ್ಪ ಹಣ್ಣಾಗಿತ್ತು, ಆ ಮಾವಿನಕಾಯಿ ಹಾಕಿ, ಆ ಮಾವಿನಕಾಯಿ ಒಳಗೆ ಬಿಸಿ ಉಪ್ಪಿನಕಾಯಿ ಒಳಗೆ ಏನು ಹಾಕಿನಿ ಹೇಳ್ತೀನಿ. ಬೆಲ್ಲ, ಖಾರ ಪುಡಿ, ಉಪ್ಪು, ಸ್ವಲ್ಪ ಮೆಂತೆ ಪೌಡ್ರು ಅಷ್ಟೇ ಹಾಕಿನಿ ನೋಡ್ರಿ. ಇಲ್ಲಿ ಬೆಂಡೆಕಾಯಿ ಪಳದೆ ಏನು ಮಾಡ್ಲಿಕ್ಕತ್ತಿಲ್ಲ, ಅದನ್ನು ಒಗ್ಗರಣೆ ಒಳಗೆ ಹಾಕಿ ಚೆಂದಾಗಿ ಫ್ರೈ ಮಾಡಿಕೊಂಡು ಅದರೊಳಗೆ ಮಜ್ಜಿಗೆ ಆಲ್ರೆಡಿ ತೋರಿಸಿನಿ ನಿಮ್ಗೆ. ಆ ರೆಡಿ ಮಾಡ್ಕೊಂಡ ಮಸಾಲೆ ಮಜ್ಜಿಗೆ ಹಾಕಿಬಿಟ್ಟೆ. ಇನ್ನು 2 ಕೂಡಿಸಿ ಒಂಚೂರು ಚೆಂದಾಗಿ ಕುದ್ದ ಮೇಲೆ ತೆಗೆದುಬಿಡ್ತೀನಿ ನೋಡ್ರಿ. ಉಪ್ಪು ಎಲ್ಲ ಹಾಕಿನಿ. ಮತ್ತು ಬಿಸಿ ಉಪ್ಪಿನಕಾಯಿ ನೀರು ಅದು ಏನೂ ಹಾಕಿಲ್ರಿ. ಭಾಳ ಕಸಕ್ಕಿದ್ದು ಅಂದ್ರೆ ಹಣ್ಣಾಗಿರಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಬೋದು, ಬಟ್ ಅದನ್ನು ಲಘು ಖಾಲಿ ಮಾಡಬೇಕು. ಈ ಬಿಸಿ ಉಪ್ಪಿನಕಾಯಿ ಏನದಲ್ಲ, ನೀವು 4-5 ದಿವಸ 8 ದಿವಸ 10 ದಿವಸ ಇಟ್ಟರು ಏನೂ ಆಗಂಗಿಲ್ಲ ರೀ, ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶನೇ ಇಲ್ಲ. ನೋಡ್ರಿ ಮಜ್ಜಿಗೆ ಪಳದೆ ರೆಡಿ ಆಗ್ಲಿಕ್ಕತ್ತದ. ಬೆಂಡೆಕಾಯಿ ಪಳದೆ ಒಂದು ಸೈಡ್, ಬಿಸಿ ಉಪ್ಪಿನಕಾಯಿ ಮಸ್ತ್ ಟೇಸ್ಟ್ ಆಗಿದೆ. ಬಾಯಿಯೊಳಗೆ ನೀರಂತೂ ಬಂದ ಬಿಡ್ತಾವೆ ಎಲ್ರಿಗೂ, ಅಷ್ಟು ರುಚಿ ಆಗಿದೆ. ಖರೇನೆ ಅಷ್ಟು ರುಚಿನೂ ಆಗಿತ್ತು ರೀ. ಮತ್ತು ನೋಡ್ರಿ ಒಂದೊಂದು ಐಟಮ್ ಇಳಿಲಿಕ್ಕತ್ತು. ಬಟವಿ ಪಾಯಸ, ಬಿಸಿ ಉಪ್ಪಿನಕಾಯಿ, ನವಣಕ್ಕಿ ಅನ್ನ. ಈಗೇನದ ಗೋಧಿ ಹಿಟ್ಟು ಕಲಿಸಿ ಇಟ್ಕೊಂಡು ಬಿಡ್ತೀನಿ ಚಪಾತಿ ಮಾಡಲಿಕ್ಕೆ. ಎಣ್ಣೆ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಕಲಿಸಿ ಇಟ್ಕೊತೀನಿ. ಮತ್ತು ಸೌತೆಕಾಯಿ ಪಲ್ಯ ಮಾಡ್ಲಿಕತ್ತೀನಿ. ಭಾಳ ಸೌತೆಕಾಯಿ ಪಲ್ಯ ಭಾಳ ಮಾಡಂಗಿಲ್ಲ ರೀ, ಯಾಕಂದ್ರೆ ಮಜ್ಜಿಗೆ ಪಳದೇನೆ ಹಾಕ್ಕೊಂಡ್ಬಿಡ್ತಾರೆ ಇವರು. ಭಾಳ ನೀರು ಮಾಡಬೇಡ ಅಂತ ಹೇಳಿದ್ರು. ಹಾಗಾಗಿ ಮಜ್ಜಿಗೆ ಪಳದೆ ಏನದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡೀನಿ ರೀ. ಚಪಾತಿಗೆ ಅದನ್ನೇ ಹಾಕ್ಕೋತಾರೆ. ಸ್ವಲ್ಪ ಈ ರಸಪಲ್ಯನೂ ಬೇಕು ಅಂತ ತಿಳ್ಕೊಂಡು ಕಟ್ಕೊಂಡು ಹೋಗ್ಲಿಕ್ಕೆ ಚಲೋ ಆಗ್ತದಲ್ರಿ ಡಬ್ಬಿಗೆ. ಅದ್ರ ಸಲುವಾಗಿ ಒಂದು 4 ಸೌತೆಕಾಯಿದ್ದು ಮಾಡ್ಲಿಕತ್ತೀನಿ. 4 ಸೌತೆಕಾಯಿ ಚೆಂದಾಗಿ ಹೆಚ್ಕೊಂಡು ಸಣ್ಣಾಗಿ ಈಗ ಒಗ್ಗರಣೆ ಹಾಕ್ತೀನಿ. 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಸೌತೆಕಾಯಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆಂದಾಗಿ ಫ್ರೈ ಮಾಡ್ತೀನಿ. ಮೊನ್ನೆ ಚಟ್ನಿ ಮಾಡಿದ್ದು ಬುಟ್ಟಿ ಒಳಗೆ ಹಂಗೆ ಇತ್ತು. ಹಾಗಾಗಿ ಆ ಬುಟ್ಟಿಗೆಲ್ಲ ಏನಾಗ್ಯದ, ಚಟ್ನಿ ಎಲ್ಲ ಹತ್ತಿಬಿಟ್ಟದ್ರಿ. ಅದನ್ನು ವೇಸ್ಟ್ ಯಾಕೆ ಮಾಡೋದು ಅಂತ ಅನ್ನಿಸ್ತು. ಅದಕ್ಕೆ ಏನು ಮಾಡಿದ್ರಿ, ಮತ್ತು ಹೆಂಗೂ ನಾವು ಈ ಸೌತೆಕಾಯಿಗೆ ರಸಪಲ್ಯಕ್ಕೆ
ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ಅಲ್ರಿ, ಅದಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ. ಮತ್ತು ಈ ಕಬ್ಬಿಣ ಬುಟ್ಟಿಯೊಳಗೆ ಯಾಕೆ ಹುಣಸೆ ಹುಳಿ ಹಾಕೋದು ಅಂತ ತಿಳ್ಕೊಂಡು ಚಟ್ನಿ ಎಲ್ಲ ಒಂದು ಡಬ್ಬಿಗೆ ತೆಗೆದು ಅದೇ ಬುಟ್ಟಿ ಒಳಗೆ ಈ ರಸಪಲ್ಯ ಹಾಕಿದೆ. ಈಗ ಇದಕ್ಕೇನದ ಹುಳಿ ಪುಟಾಣಿ ಪೌಡ್ರ್ ಹಾಕೀನಿ ರೀ, ಶೇಂಗಾ ಪೌಡ್ರ್ ಹಾಕಿದ್ರೂ ನಡೀತದೆ. ಪುಟಾಣಿ ಪೌಡ್ರು ಮತ್ತು ಹುಣಸೆ ಹಣ್ಣಿನ ಹುಳಿ ಹಾಕಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಖಾರ ಹಾಕಿ ಮತ್ತು ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 2-3 ಕುದಿಸಿಬಿಟ್ರೆ ಮಸ್ತ್ ಟೇಸ್ಟಿಯಾದ ರಸಪಲ್ಯ ಇಳಿತದ ನೋಡ್ರಿ. ಈಗ ಒಂದು 2 ಕುದಿಸಿ ತೆಗೆದುಬಿಟ್ಟೆ ಅಂದ್ರೆ ಮುಗೀತ್ರಿ, ಪಲ್ಯ ಆಯಿತು. ಎಲ್ಲ ಅಡುಗೆನೂ ಆಲ್ಮೋಸ್ಟ್ ಆದಂಗಾಯ್ತು. ಇನ್ನು ಲಾಸ್ಟ್ ಕ್ವಶನ್ ಏನು, ಚಪಾತಿ ಒಂದು ಆದ್ರೆ ಆಯ್ತಲ್ರಿ ಅಡುಗೆ ಅಂತೀರಿ, ಹೌದಿಲ್ರಿ? ಹೌದು ನೋಡ್ರಿ, ಚಪಾತಿ ಒಂದು ಆಯ್ತಂದ್ರೆ ಆಯಿತು. ಈಗ ಫಾಸ್ಟಾಗಿ ಚಪಾತಿ ಮಾಡಿ ನೈವೇದ್ಯ ಮಾಡಿ ಮುಗೀತು, ಊಟಕ್ಕೆ ಕೂತ್ಬಿಡ್ದು. ದ್ವಾದಶಿ ಊಟ ಮುಗೀತು. ಹಾಗೆ ದ್ವಾದಶಿ ವಿಡಿಯೋನು ನಿಮ್ಮ ಮುಂದೆ ಲಘುನೇ ಬಂದುಬಿಡ್ತು ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡಿದ್ರಲ್ಲ, ಅಡುಗೆ ಅಂತೂ ಎಲ್ಲ ರೆಡಿ ಆಯಿತು. ಆದ್ರೆ ಒಂದೊಂದೇ ಅಡುಗೆ ಮಾಡಿ ತೋರಿಸಿದ್ರಪ್ಪ, ಮತ್ತು ಎಲ್ಲ ಅಡುಗೆ ನಮಗೆ ತೋರಿಸ್ಲಿಲ್ಲ ಅಂತ ಅನ್ಲಿಕ್ಕತ್ತೀರಿ. ನಂಗೆ ಕೇಳಿಸ್ಲಿಕ್ಕತ್ತದ, ತೋರಿಸ್ತೀನಿ ರೀ. ಆದ್ರೆ ಒಂದು ಬೈಟ್ ಟೇಸ್ಟ್ ಮಾತ್ರ ಸಿಗಲಿಲ್ಲ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇನ್ನು ನೈವೇದ್ಯ ಇರ್ತದೆ, ಎಲ್ಲ ಇರ್ತದೆ, ನಿಮಗೆ ಗುರ್ತೇ ಅದ ನೋಡ್ರಿ. ಇಷ್ಟು ಅಡುಗೆ ರೆಡಿ ಆಯಿತು. ಒಂದು ಬಟ್ವಿ ಪಾಯಸಕ್ಕೆ ಬೆಲ್ಲ ಹಾಕೋದು ಬಾಕಿ ಇತ್ತು. ಯಾಕಂದ್ರೆ ಇದು ಬೆಲ್ಲ ಹಾಕೋದ್ರಿಂದ ಮತ್ತು ಹಾಲಿನೊಳಗೆ ಕುದಿಸಿರ್ತೀವಿ, ಬೆಲ್ಲ ಒಡೆದು ಬಿಡ್ತದೆ ಅಂತ ತಿಳ್ಕೊಂಡು ಪಾಯಸ ಸ್ವಲ್ಪ ಆರಿದ ಮೇಲೇ ಹೆಂಗೂ ಜೋನಿ ಬೆಲ್ಲ ಇದ್ದೇ ಇರ್ತದಲ್ರಿ. ಜೋನಿ ಬೆಲ್ಲ ಅಂತೂ ಫುಲ್ ಪ್ಯೂರ್ ನೋಡ್ರಿ ಅದು. ಹಾಗಾಗಿ ಅದೇ ಬೆಲ್ಲ ಹಾಕಿ ಮನುಕ ಗೋಡಂಬಿ, ಆ್ಯಕ್ಚುಲಿ ಮನುಕ ಗೋಡಂಬಿ ತುಪ್ಪದೊಳಗೆ ಹುರಿದು ಹಾಕಿದರೆ ಇನ್ನೂ ಬೆಸ್ಟು. ಬಟ್ ಮೊದಲಿಗೆ ನಾನು 2-3 ಸ್ಪೂನ್ ತುಪ್ಪದೊಳಗೆ ಹುರ್ಕೊಂಡಿರ್ತೀನಿ ಅಲ್ರಿ. ಹಾಗಾಗಿ ನಾನು ಡೈರೆಕ್ಟಾಗಿ ಹಂಗೆ ಹಾಕಿದೆ. ಹೆಚ್ಚಾಗಿ ಹಾಗೆ ಹಾಕ್ತೀನಿ, ನಾನು ನೋಡಿರ್ತೀರಿ ನೀವು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ರಿ. ಮತ್ತು ನಿಮ್ಮ ಮನೆಯೊಳಗೆ ದ್ವಾದಶಿ ಅಡುಗೆ ಏನಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ, ಮೊನ್ನೆ ಚಟ್ನಿ ಮಾಡಿದ್ದು ಹೆಂಗಾಗ್ಯದ, ಮಸ್ತ್ ಟೇಸ್ಟಿ ಆಗ್ಯದ, ಹೌದಿಲ್ರಿ?